ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಣ್ಣ ಬೇಡ, ಅಣ್ಣನ ಸಂಬಂಧ ಬೇಡ ಅಂತ ಯಾವನ್ನೋ ಕರ್ಕೊಂಡು ಹೋಗಿ ಕದ್ದು ಮದ್ವೆ ಆದ್ರಲ್ಲ, ಇವಾಗ ತವ್ರ ಮನೆ ಅಂತ ಕಣ್ಣೀರ್ ಹಾಕೊಂಡ್ ಬಂದಿದ್ದೀರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ನೋಡು, ಇವಾಗ ಇಲ್ದಿರೋದನ್ನೆಲ್ಲ ಮಾತಾಡ್ಬೇಡ ನೀನು. ನೀವು ಮಾತ್ರ ಬೇರೆಯವ್ರ ಬಗ್ಗೆ ಮಾತಾಡ್ಬೋದು, ನಿಮ್ ಬಗ್ಗೆ ಮಾತ್ರ ಏನು ಮಾತಾಡೋ ಹಾಗಿಲ್ಲ. ನಿಮಗ್ ಬಂದ್ರೆ ರಕ್ತ, ಇನ್ನೊಬ್ರಿಗೆ ಅದು ಕುಂಕುಮದ್ ನೀರಾ? ತಹಸೀಲ್ದಾರ್ ಅವ್ರನ್ನ ನಮ್ಮ ಅಣ್ಣನ ಮನೆಯಿಂದ ಬಿಟ್ಟು ಹೋಗೋ ಅನ್ನೋದಕ್ಕೆ ನೀವ್ ಯಾರ್ರೀ? ನೋಡಮ್ಮ, ನಾನ್ ಹೇಳ್ದೆ ಇದ್ರು ಆ ಜ್ಯೋತಿನೇ ಆದಷ್ಟು ಬೇಗ ಇವಳನ್ನ ಕುತ್ಕೆ ಹಿಡ್ದು ಆಚೆಗೆ ದಪ್ತಾಳೆ. ಜ್ಯೋತಿ ನನ್ ಕುತ್ಕೆ ಹಿಡಿದು ಆಚೆ ಹಾಕ್ತಾಳ ಅಥವಾ ನಿಮ್ಮಣ್ಣನ ಮಗ ನಿಮ್ ಕುತ್ಕೆ ಹಿಡಿದು ಆಚೆ ಹಾಕ್ತಾರಾ? ನಾನು ನೋಡ್ತೀನಿ. ಓ, ದೇವಸ್ಥಾನದಲ್ಲಿ ನೀವಿಬ್ರು ಕಿವಿ ಕಚ್ಕೊಂಡ್ ರಹಸ್ಯವಾಗಿ ಮಾತಾಡ್ತಿದ್ರಲ್ಲ, ಇದೇನಾ? ಹೌದು, ಇದೇ ವಿಷಯನೇ ಮಾತಾಡ್ತಾ ಇದ್ದಿದ್ದು. ಆದ್ರೆ ನಿಮಗೆ ಇಷ್ಟು ಬೇಗ ವಿಷಯ ತಿಳಿಯತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ ಬಗ್ಗೆ ಹೊಗಳೋದಕ್ಕೆ ಪದಗಳೇ ಸಾಲೋದಿಲ್ಲ. ನನ್ನನ್ನು ಹೊಗಳದಂಗಿರ್ಲಿ, ನಿನ್ನ ಅದೇಡ್ ಹೊಗಳಿರೋ ಸಾಕಾಗಕ್ಕಿಲ್ಲ ನೋಡು. ಇವಳು ಆಕಾಶದಿಂದ ಭೂಮಿಗೆ ಇಳ್ದಿರೋ ದೇವ್ರು, ಇವಳೇನೋ ದೊಡ್ಡದಾಗ ಕಡ್ದು ಕಟ್ಟೆ ಹಾಕೋಳೆ ಅಂತ ನೀನ್ ಇವಳಿಗೆ ಪಾದ ಪೂಜೆ ಮಾಡ್ತೀನಿ ಅಂತ ಹೇಳೋದೇನು? ದೇವ್ರಿಗೆ ಇವಳ ಹೆಸರಲ್ಲಿ ಅರ್ಚನೆ ಮಾಡ್ಸೋದೇನು? ಅದಕ್ಕೆ ಇವಳು ಗುಣೋ ಅಂತ ಅಳೋದೇನು? ನೀನ್ ಇವಳನ್ನ ತಬ್ಕೊಂಡು ಸಮಾಧಾನ ಮಾಡ್ಸೋದೇನು? ಅಬಾಬಾ ಬಾಬಾ ಬಾಬಾ, ನೋಡಕ್ಕೆ ಎರಡು ಕಣ್ ಸಾಲ್ದು. ನೋಡಿ, ತುಳಸಿ ನನ್ಗೆ ತುಂಬಾ ಹೆಲ್ಪ್ ಮಾಡಿದಾಳೆ. ಅವಳು ನನ್ನ ಪ್ರಾಣನೇ ಉಳಿಸಿದಾಳೆ. ಅದಕ್ಕೋಸ್ಕರ ನಾನು ಅವಳಿಗೆ ಪಾದ ಪೂಜೆ ಮಾಡ್ತೀನಿ ಅಂತ ಹೇಳ್ದೆ. ಆದ್ರೆ ಅವಳು ಒಪ್ಕೊಳ್ಳಿಲ್ಲ. ಅದಕ್ಕೋಸ್ಕರ ಅವಳ ಹೆಸರಲ್ಲಿ ಅರ್ಚನೆ ಮಾಡಿಸ್ದೆ. ಅದ್ರಲ್ಲಿ ತಪ್ಪೇನಿದೆ? ಸಂಧ್ಯಾ, ಏನ್ ಹೇಳ್ತಿದ್ಯಾ? ತುಳಸಿ ಹೆಸರಲ್ಲಿ ನೀನ್ ಅರ್ಚನೆ ಮಾಡಿಸ್ತೀಯಾ? ಹೌದು ಅಮ್ಮ. ಹೌದು ಅತ್ತಿಗೆ, ಇವಳ ಹೆಸರಲ್ಲಿ ಅರ್ಚನೆ ಮಾಡಿಸಿರೋದಕ್ಕೆ ಇವಳು ಅವಳ ಪರ ನಿಂತ್ಕೊಂಡು ಮಾತಾಡ್ತಿರೋದು. ಹೌದು, ಏನಿವಾಗ? ಅತ್ತೆ, ಯಾಕೆ ಸುಮ್ಮನೆ ಒಬ್ರಿಗೊಬ್ರು ಮಾತು ಬೆಳೆಸಿ ಜಗಳನ ದೊಡ್ಡದು ಮಾಡ್ತಾ ಇದ್ದೀರಾ? ಅಪ್ಪನಿಗೂ ಇಂದ್ರನ್ಗೂ ನಾನು ಇಲ್ಲಿಂದ ಹೊರಗಡೆ ಹೋಗೋದು ಇಷ್ಟ ಇಲ್ಲ. ನಾ ಇಲ್ಲಿಂದ ಹೊರಗಡೆ ಹೋದರೆ ಅವರಿಬ್ರು ನೊಂದ್ಕೋತಾರೆ. ಅದಕ್ಕೆ ಅವ್ರ ಮನ್ಸಿಗೆ ಯಾಕೆ ನೋಯಿಸೋದು ಅಂತ ಸ್ವಲ್ಪ ದಿನ ಇಲ್ಲಿ ಇದ್ದೋಗೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಅಷ್ಟಕ್ಕೆ ನೀವಿಷ್ಟೆಲ್ಲ ಆರ್ಗ್ಯುಮೆಂಟ್ ಮಾಡೋದು ಸರಿಯಲ್ಲ. ಇಲ್ಲ ಅಭಿ, ನಿಂಗಿದೆಲ್ಲ ಗೊತ್ತಾಗಕ್ಕಿಲ್ಲ. ನೀನ್ ಬಾಯಿ ಮುಚ್ಕೊಂಡ್ ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಸರಿ ಇರೋದಿಲ್ಲ, ಹೇಳ್ತಾ ಇದ್ದೀನಿ. ಎಲ್ಲದಕ್ಕೂ ಮೂಗ್ ತುರ್ಸ್ಕೊಂಡ್ ಬಂದ್ಬಿಡ್ತಾರೆ. ಏ ಭಾರ್ಗವಿ, ಏನ್ ಮಕ್ಕ ನೋಡ್ತಾ ಇದ್ಯಾ? ಬಾ. ಸಂಧ್ಯಾ, ನೀನೇನು ಬೇಜಾರ್ ಮಾಡ್ಕೋಬೇಡ ಕಣವ. ಅವರು ಬಾಯಿ ಮುಚ್ಕೊಂಡು ಹೋದವರು ಊಟ ಟೈಮ್ ಸರಿಯಾಗಿ ನಾಚಿಕೆ ಇಲ್ದೇನೆ ಬಾಯಿ ಬಿಟ್ಕೊಂಡು ಬಂದು ನಿಂತಿರ್ತಾರೆ. ಸರಿ ಅಮ್ಮ, ತಗೊಳ್ಳಿ. ಸರಿ, ನಾನಿನ್ ಬರ್ತೀನಮ್ಮ. ತುಳಸಿ, ನಾನ್ ಬರ್ತೀನಿ. ಅಭಿ ಅವರೇ, ನಾನ್ ಹೊರಡ್ತೀನಿ. ಆದಷ್ಟು ಬೇಗ ನಾವಿಬ್ರು ಮೀಟ್ ಆಗ್ತೀವಿ ಅಂತ ಅನ್ಕೊಂಡಿದ್ದೀನಿ, ಅಫಿಷಿಯಲ್ ವಿಷಯಕ್ಕೆ. ಓಕೆ ಮೇಡಮ್. ತುಳಸಿ, ಏನ್ ತುಳಸಿ, ಆ ಸಂಧ್ಯಾ ನಿನ್ಗೆ ದೇವಸ್ಥಾನದಲ್ಲಿ ಪಾದ ಪೂಜೆ ಮಾಡಕ್ ಹೊರಟಿದ್ಲಂತೆ. ನಿನ್ನ ಹೆಸರಲ್ಲಿ ಅರ್ಚನೆ ಬೇರೆ ಮಾಡಿಸ್ತಿದ್ಲಂತೆ. ಏನ್ ನೀನೇನ್ ಅಂತ ದೊಡ್ಡ ಪತಿವ್ರತೆನಾ? ಈ ಸಂಧ್ಯಾ ಯಾಕೆ ನಿನ್ಗೆ ಹಾಗೆಲ್ಲ ಮಾಡಕ್ ಹೊರಟಿದ್ಲು? ನೀನು ಅವಳು ತಾಳಿ ಕಾಪಾಡಿದ ಕೃತಜ್ಞತೆಗೋಸ್ಕರ
ಇದೆಲ್ಲ ಮಾಡಕೊಟ್ಟಿದ್ಲಾ? ನೋಡು, ನನ್ನ ಹತ್ರ ಮಾತಾಡ್ಬೇಡ. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ಅಲ್ಲ ತುಳಸಿ, ಯಾಕಿಷ್ಟು ಕೋಪ ಮಾಡ್ಕೋತಿದ್ಯಾ? ಹೌದು, ನಾನೀಗ ಅಂತದ್ ಏನ್ ಅನ್ಬಾರ್ದಂದೆ ಅಂತ. ತುಳಸಿ, ನಿನಗ್ ಪಾದ ಪೂಜೆ ಮಾಡೋದಕ್ಕೆ, ನಿನ್ನ ಹೆಸರಲ್ಲಿ ಇನ್ನೊಬ್ರು ಅರ್ಚನೆ ಮಾಡಿಸೋದಕ್ಕೆ ನಿನಗೆ ಏನ್ ಯೋಗ್ಯತೆ ಇದೆ ಅಂತ ಒಂದ್ಸರಿ ಯೋಚನೆ ಮಾಡ್ಬೇಕಿತ್ತಲ್ವಾ? ನಿಮ್ಮ ಅಣ್ಣನ್ನ, ನಿಮ್ಮ ಅಣ್ಣನ ಮನೆಯವ್ರನ್ನ, ನಿನ್ ಗಂಡನ್ನ, ನಿನ್ ಗಂಡನ ಮನೆಯವ್ರನ್ನ, ಅಷ್ಟೇ ಯಾಕೆ ಇಡೀ ಊರವ್ರನ್ನೇ ಯಾಮರ್ಸಿದ್ಯಾ? ಅದೆಲ್ಲ ಹೋಗ್ಲಿ, ನಿನ್ನ ದೇವ್ರು ಅನ್ಕೊಂಡಿರೋ ಪಾಪ ಆ ಅಮಾಯಕ ಸಂಧ್ಯನ್ ಕೂಡ ಯಾಮರ್ಸಿದ್ಯಲ್ಲ, ಇದೆಲ್ಲ ನಿನ್ನಿಂದ ಹೇಗ್ ಸಾಧ್ಯ? ತುಳಸಿ, ನೀನ್ ಮುದ್ದಾದ ಮಗುನ್ ಹೆತ್ಕೊಡ್ತೀಯ ಅಂತ ಎಲ್ರೂ ನಿನ್ನ ನಂಬಿ ಆಸೆಯಿಂದ ಕಾಯ್ತಾ ಇದ್ದಾರೆ. ಪಾಪ ಇನ್ ಸ್ವಲ್ಪ ದಿವಸದಲ್ಲೇ ಅವ್ರ ಆಸೆ ಎಲ್ಲ ನಿರಾಸೆ ಆಗುತ್ತೆ ಅಂತ ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ಈ ಪ್ರಪಂಚದಲ್ಲಿ ಯಾವ ವಿಷಯನ್ ಬೇಕಾದ್ರೂ ಸುಳ್ಳನ್ನ ನಿಜ ಮಾಡ್ಬೋದು, ನಿಜಾನ ಸುಳ್ಳು ಮಾಡ್ಬೋದು. ಆದ್ರೆ ಗರ್ಭಿಣಿ ಅನ್ನೋ ವಿಷಯದಲ್ಲಿ ಮಾತ್ರ ಸುಳ್ಳನ್ನ ನಿಜ ಮಾಡಕ್ಕಾಗೋದಿಲ್ಲ ತುಳಸಿ. ಈಗ ನಿನ್ ಸಮಸ್ಯೆ ಏನು? ಏನ್ ಸಮಸ್ಯೆ ಗೊತ್ತಾ? ನಾವು ನಮ್ಮ ಜೀವನದಲ್ಲಿ ಎಲ್ಲರ ಹತ್ರನೂ ಪ್ರಾಮಾಣಿಕವಾಗಿಲ್ಲ ಅಂತ ಅಂದ್ರೂ ಒಬ್ರ ಹತ್ರನಾದ್ರೂ ನಿಯತ್ತಿಂದ ಪ್ರಾಮಾಣಿಕವಾಗಿರ್ಬೇಕು. ಆದ್ರೆ ನೀನ್ ಯಾರ ಹತ್ರನಾದ್ರೂ ಒಬ್ರ ಹತ್ರನಾದ್ರೂ ಇದ್ಯಾ? ಯೋಚನೆ ಮಾಡಿ ನೋಡು. ಅಣ್ಣ ಅಣ್ಣ ಅಂತ 24 ಗಂಟೆನೂ ಗುಣಗಾನ ಮಾಡ್ತಿರ್ತೀಯ, ಆದ್ರೆ ಅಣ್ಣನ ಹತ್ರನೂ ನೀನ್ ನಿಯತ್ತಾಗಿಲ್ಲ. ತಾಳಿ ಅಂದ್ರೇನು, ಗಂಡ ಅಂದ್ರೇನು ಅಂತ ವೇದಾಂತಗಳನ್ನ ಹೇಳ್ತಿರ್ತೀಯ, ಅಂತ ಗಂಡನ ಹತ್ರನೂ ನೀನ್ ನಿಯತ್ತಾಗಿಲ್ಲ. ಸರಿ, ಅವರಿಬ್ರು ಬಿಟ್ಟು ಹಾಕು. ನಿನ್ ಮೇಲ್ ಪ್ರಾಣನೇ ಇಟ್ಕೊಂಡು ನಿನ್ ಹಿಂದೆ ಒಬ್ಬ ಬಿದ್ದಿದ್ದಾನೆ, ಅವನ ಹತ್ರನಾದ್ರೂ ನೀನ್ ನಿಯತ್ತಾಗಿದ್ಯಾ? ಅದು ಇಲ್ಲ. ನೀನ್ ಯಾರ ಹತ್ರನೂ ನಿಯತ್ತಾಗಿರ್ದೆ ಬಂಡವಾಳ ಬಾಳ್ತಿದ್ಯಾ ನೋಡು, ಅದು ನನಗ್ ಸಮಸ್ಯೆ. ನಾನು ಬಂಡವಾಳ ಬಾಳ್ತಾ ಇದ್ದೀನ? ಒಂದು ಸತ್ಯನ ಹೇಳಿ 2 ಕುಟುಂಬಗಳ ನೆಮ್ಮದಿನ ಹಾಳು ಮಾಡೋ ಬದಲು ಆ ಸತ್ಯನ ಎದೆಲೆ ಮುಚ್ಚಿಟ್ಕೊಂಡು ಒಂದೊಂದ್ ನಿಮಿಷನೂ ನನ್ನ ನಾನೇ ಸುಟ್ಕೊಂಡು ಕೊರ್ಗೆ ಸಾಯ್ತಾ ಇದ್ದೀನಿ. ನೀನಿದನ್ನ ಬಂಡವಾಳ ಬಾಳ್ತಾ ಇದ್ದೀನಿ ಅಂತ ಹೇಳಿದ್ರು ಪರವಾಗಿಲ್ಲ, ನಾನು ಹಾಗೆ ಬಾಳ್ತೀನಿ. ನನಗೆ ಅಪರ್ಷನ್ ಆಗಿರೋ ವಿಷಯನ ತುಂಬಾ ದಿನ ಬಚ್ಚಿಡ್ಬಾರ್ದು ಅಂತ ನನಗೂ ಚೆನ್ನಾಗಿ ಗೊತ್ತು. ಆದಷ್ಟು ಬೇಗ ಸಮಯ ಸಂದರ್ಭ ನೋಡಿ ನಾನು ಈ ಸತ್ಯನ ಹೇಳ್ತೀನಿ. ಅವಾಗ ಈ ಮನೆಯಿಂದ ನೀನ್ ಹೋಗ್ತೀಯ, ನೆನಪಿರ್ಲಿ. ಅಂದ್ರೆ ನೀನ್ ನನ್ಗೆ ಈ ಮನೆಯಿಂದ ಗೇಟ್ ಪಾಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ? ಹೌದು, ಅದಕ್ಕೂ ಮುಂಚೆ ನೀನ್ ಬದ್ಲಾದ್ರೆ ಒಳ್ಳೇದು. ನಾನ್ ಬದ್ಲಾಗೋದು ಅಂತಂದ್ರೆ ಏನು? ನಿನ್ನ ಮರೆಯೋದಾ? ಹೌದು, ಭಾರ್ಗವಿ ಜೊತೆ ಬಾಯಿ ಮುಚ್ಕೊಂಡು ಸಂಸಾರ ಮಾಡು. ನನ್ ರಕ್ತದ ಕಣ ಕಣದಲ್ಲೂ ನೀನೇ ಇದ್ಯಾ. ನಿನ್ನ ಮರ್ತು ಭಾರ್ಗವಿ ಜೊತೆ ಸಂಸಾರ ಮಾಡೋದಕ್ಕೆ ಈ ಜನ್ಮದಲ್ಲ, ಎಷ್ಟು ಜನ್ಮ ಎತ್ತಿದ್ರೂ ಸಾಧ್ಯನೇ ಇಲ್ಲ. ಹಾಗಾದ್ರೆ ಭಾರ್ಗವಿನ ಏನಕ್ಕೆ ಮದ್ವೆ ಅದೆ? ನಿನಗೋಸ್ಕರ, ನಿನ್ನನ್ ಪಡೆಯೋದಕ್ಕೋಸ್ಕರ. ಇದೆಂತ ದೊಡ್ಡ ಪಾಪ ಗೊತ್ತಾ? ತುಳಸಿ, ಪಾಪ ಗೀಪ ಏನೂ ಇಲ್ಲ. ನಾವು ನಡೆಯೋವಾಗ ನಮ್ ಕಾಲ್ ಕೆಳಗಡೆ ಇರುವೆಗಳು ಸಿಕ್ಕಿ ಸಾಯ್ತಾ ಇರ್ತವೆ. ಅದಕ್ಕೋಸ್ಕರ ನಾವು ನಡೆಯೋದೇ ಬಿಟ್ಬಿಡ್ತೀವಾ? ಇಲ್ಲ. ನೋಡು, ನಾವಿಬ್ರು ಒಂದಾಗ್ಬೇಕು ಅಂತಂದ್ರೆ ಭಾರ್ಗವಿನ ದೂರ ಮಾಡ್ಲೇಬೇಕು. ಮುಟ್ಟಾಳಂತರ ಮಾತಾಡ್ಬೇಡ. ಸುಮ್ನೆ ಏನೇನೋ ಕಲ್ಪನೆ ಮಾಡ್ಕೊಂಡು ನಿನ್ ಜೀವನನ ನೀನೇ ಹಾಳು ಮಾಡ್ಕೋಬೇಡ. ಯಾವ ತುಳಸಿ ಕಲ್ಪನೆ? ನೀನ್ ಅನ್ಕೊಳ್ತಾ ಇರೋದು, ನೀನ್ ಆಸೆ ಪಟ್ಟಿರೋದು. ಸರಿ, ನೀನ್ ಆಸೆ ಪಟ್ಟ ಹಾಗೆ ನಾನ್ ನಿನ್ ಜೊತೆ ಬಾಳೋದಕ್ ಬರ್ತೀನಿ ಅಂತಾನೆ ಅನ್ಕೋ. ಅವಾಗ ನಾವು ಬರೀ ಕೈಯಲ್ಲಿ ಹೋಗ್ಬೇಕಾಗತ್ತೆ. ಕೆಲ್ಸ ಇರೋದಿಲ್ಲ, ಕೈಯಲ್ಲಿ ಹಣನೂ ಇರೋದಿಲ್ಲ. ಹೇಗ್ ಸಂತೋಷವಾಗಿ ನನ್ನನ್ನು ಸಾಕ್ತ್ಯಾ?